ಒಂದು ಟೈಮ್‌ನಲ್ಲಿ ನಿನ್ನ ಹತ್ರ ಏನೂ ಇಲ್ದಾಗ, ನಿನಗೆ ಕೆಲಸ ಇಲ್ದಾಗ, ನಿನ್ನ ಹತ್ರ ದುಡ್ಡು ಇಲ್ದಾಗ, ನಿನ್ನನ್ನು ಯಾರೂ ಕೇರ್ ಮಾಡಿಲ್ಲ, ನಿನ್ನನ್ನು ಯಾರೂ ಮಾತಾಡಿಲ್ಲ, ನಿನ್ನನ್ನು ಬಾರೋ, ಅಲ್ಲಿಗೆ ಬಾರೋ, ಇಲ್ಲಿಗೆ ಬಾರೋ, ಯಾರು ಕೂಡ ನಿನ್ನ ಹತ್ರ ನನಗೆ ಸ್ವಲ್ಪ ದುಡ್ಡು ಕೊಡು ಅಂತ ಯಾರು ಕೇಳಿಲ್ಲ. ಯಾಕೆಂದರೆ ನಿನ್ನ ಹತ್ರನೇ ದುಡ್ಡಿಲ್ಲ, ನಿನಗೇ ಕೆಲಸ ಇಲ್ಲ, ನಾನು ಕೇಳಿದ್ರೆ ಎಲ್ಲಿ ಕೊಡ್ತೀಯ ಅಂತ ನೀವು ಚೀಪ್ ತಿಳ್ಕೊಂಡು ಬಿಡುತ್ತಾರೆ. ಯಾಕೆಂದರೆ ನೀವು ಒಂದು ಟೈಮ್‌ನಲ್ಲಿ ನೀರು ಬೇಕಾರಾಗಿದ್ದಾಗ. ಅದೇ ನೀವು ಕೆಲವು ವರ್ಷಗಳಾಗಿದ ನಂತರ, ನೀವು ಸಕ್ಸಸ್ ಆಗಿದ ನಂತರ, ನಿನ್ನ ಹತ್ರ ದುಡ್ಡು ಇದಾವೆ, ಇಲ್ಲ ನೀವು ಒಂದು ಒಳ್ಳೆ ಸ್ಥಾಯಿಯಲ್ಲಿ ಇದ್ದಾಗ ಅಂದ್ರೆ ಕೆಲವು ಜನಗಳಿಗೆ ಗೊತ್ತಾಗಬೇಕು ನಿನ್ನ ಹತ್ರ ದುಡ್ಡು ಇದಾವೆ. ನಿನ್ನ ಜೇಬಿನಲ್ಲಿ ದುಡ್ಡು ಇರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿನ್ನ ಹಿಂದುಗಡೆ ನಿನ್ನ ಹತ್ರ ದುಡ್ಡು ಇದಾವೆ ಅಂತ ಪಬ್ಲಿಕ್‌ಗೆ ಯಾವಾಗಾದ್ರೂ ಗೊತ್ತಾಗುತ್ತೋ ಅವಾಗೆ ನಿನಗೆ ಅಮೌಂಟ್ ಕೇಳೋಕೆ ಸ್ಟಾರ್ಟ್ ಮಾಡುತ್ತಾರೆ. ಏಕೆಂದರೆ ನಿನ್ನ ಹತ್ರ ಯಾವಾಗ ದುಡ್ಡು ಇರುತ್ತೋ ಅವಾಗ ನೀನು ಬಾಕಿ ರೂಪದಲ್ಲಿ ಆಗುತ್ತೋ ಇಲ್ಲ ಸಹಾಯ ರೂಪದಲ್ಲಿ ಆಗ್ಬೋದು ಕೇಳುತ್ತಾರೆ. ಒಂದು ಟೈಮ್‌ನಲ್ಲಿ ನೀನು ಏನೂ ಇಲ್ದಾಗ ಯಾರು ನಿನಗೆ ಮಾತಾಡೋದಿಲ್ಲ, ಯಾರು ಏನೂ ಕೇಳೋದಿಲ್ಲ. ಬಟ್ 4 ದುಡ್ಡು ನಿನ್ನ ಹತ್ರ ಇದ್ದಾವಂತ ಗೊತ್ತಾದ ತಕ್ಷಣ ಎಲ್ಲರೂ ಕೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಕೊಡ್ತೀಯ. ಏನೋ ನಮ್ಮವರು ಅಂತ ಒಂದು ನಂಬಿಕೆಯಿಂದ ಏನೋ ಕೊಡ್ತಾರೆ ಅಂತ ಕೊಡ್ತೀಯ. ಭಾಳ ಫ್ರೆಂಡ್‌ಶಿಪ್ಪೇ ಆಗಲಿ ಯಾವುದೇ ಆಗಲಿ ಪರಿಚಯ ಆಗಿದ ನಂತರನೇ ಕೊಟ್ಟು ಬಿಡುತ್ತಾರೆ, ಕೇಳುತ್ತಾರೆ, ಕೊಡ್ತಾರೆ ಅಮೌಂಟ್